ಇದೊಂದೇ ದೇವಸ್ಥಾನ ಅಲ್ಲ, ಎಲ್ಲ ದೇವಸ್ಥಾನದಲ್ಲೂ ಇದಿದೆ. ಇವಾಗ 100 ರೂಪಾಯಿ ದರ್ಶನ ಕೊಟ್ಕೊಂಡು ನೀವು ಮೈಸೂರಲ್ಲಿ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಅಲ್ಲೂ ಇದೆ, ನಂಜನಗೂಡಿಗೆ ಹೋಗಿ ಅಲ್ಲೂ ಇದೆ. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಸ್ವಲ್ಪ ರಶ್ ಇರ್ತಾರೆ ಅಂತ ಅವರು ಮಾಡೇ ಮಾಡ್ತಾರೆ. ತಗೋಬೋದು ಸರ್, ಆ ಥರ ಏನು ಪ್ರಾಬ್ಲಮ್ ಆಗೋದು. ನಾವು ಕೊಡೋದು ಎಷ್ಟು 200 ಕೊಡ್ತೀವಿ ಕಾಯಿಗೆ. ಬರೋ ಜನ ಇಷ್ಟೊಂದು ಜನ ಬರ್ತಾರೆ, ಊಟ ಅನ್ನದಾನ ಮಾಡ್ತಾ ಇದಾರೆ. ಅದು ಅಮ್ಮಂದು ವಿಗ್ರಹ ಕಟ್ತಾ ಇದಾರಲ್ವಾ, ವೇಸ್ಟ್ಗಂತ ಏನು ಮಾಡ್ತಾ ಇಲ್ಲ. ಏನೋ ನಮ್ದು ಕಾರ್ ಕಳ್ದೋಗಿತ್ತು. ಇಲ್ಲಿ ದೇವ್ರ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಂಡ್ವಿ. ಕಾರ್ ಸಿಕ್ಕಿದ್ರೆ ಏನಾದ್ರು ದೇವ್ರಿಗೆ ಪೂಜೆ ಸಲ್ಲಿಸ್ತೀವಿ ಅಂತ. ನಮ್ಗೆ ಕಾರ್ ಸಿಕ್ಕಾದ್ಮೇಲೆ ಬಂದು ಇಲ್ಲಿ ದೇವ್ರಿಗೆ 5,000 ರೂಪಾಯಿ ಉಂಡಿಗೆ ಹಾಕಿ ಪೂಜೆ ಮಾಡಿಸಿದ್ವಿ. ದುಡ್ಡಿನ ಮುಖ ಎಲ್ಲ ನೋಡಕ್ ಹೋಗ್ಬಾರ್ದು ಸರ್, ಅದು ನಮ್ ನಂಬಿಕೆ. ಅದ್ರಲ್ಲಿ ಅವ್ರೂ ಕಾಯಿನೆಯನ್ನು ಇದ್ ಮಾಡೋದಿಲ್ಲ. ಅದನ್ನ ಹೋಮ ನಡೆಯುತ್ತಲ್ಲ ಪ್ರತಿ ಇದಕ್ಕೂ, ಆ ಹೋಮಕ್ಕೆ ಯೂಸ್ ಮಾಡ್ಕೋತಾರೆ ಅಂತ. ಇಲ್ಲ ಅನ್ನದಾಸೋಹ ನಡೀತಾ ಇದೆ. ಮತ್ತೆ ಅಲ್ಲಿ ನೋಡಿ, ಅದು ಸ್ಟ್ಯಾಚು ಇದು ಮಾಡ್ತಾ ಇದಾರಲ್ಲ, ಅದು 220 ಅಡಿ ಇದೆ ಅವ್ರದ್ದು. ಅಲ್ಲಿ ನೀವು ಫ್ರಂಟ್ ಅಲ್ಲೇ ಮುಂಚೆನೆ ನೋಡಿದ್ವಲ್ಲ, ಅದನ್ನ ಮಾಡ್ತಾ ಇದೆ. ಮತ್ತೆ ರೋಡ್ ಉಂಟಲ್ಲ, ನಾವು ಮುಂಚೆನೂ 15 ವರ್ಷದಿಂದನೇ ಇಲ್ಲೇ ಇದ್ದೀವಿ, ಹೊಸಕೋಟೆನಲ್ಲೇನೆ. ನಾನು ಇಲ್ಲೇ ಬೆಳ್ಳಸಪ್ರ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದೆ. ಅವಾಗ ಒಂದ್ಸಲ ವಿಸಿಟ್ ಮಾಡಿದ್ವಿ. ಅವಾಗ ಇಷ್ಟೊಂದು ಏನು ಇದಾಗಿರ್ಲಿಲ್ಲ ಸರ್. ಬರಕ್ಕೆ ಹೋಗಕ್ಕೇನೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಇವಾಗ ರೋಡ್ ಎಲ್ಲ ಮಾಡ್ತಿದ್ರೆ, ದೇವಸ್ಥಾನ ಎಲ್ಲ ಇಂಪ್ರೂವ್ ಮಾಡ್ತಾರೆ, ಅದು ದೇವಸ್ಥಾನಕ್ಕೆ ಬಳಸ್ಕೊತಾ ಇದಾರೆ ಅಂತ ನಾನು ಅನ್ಕೋತೀನಿ. ನಮ್ದು ಕಾರ್ ಕಳ್ದೋಗಿತ್ತು. ಇಲ್ಲಿ ದೇವ್ರ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಂಡ್ವಿ. ಕಾರ್ ಸಿಕ್ಕಿದ್ರೆ ಏನಾದ್ರು ದೇವ್ರಿಗೆ ಪೂಜೆ ಸಲ್ಲಿಸ್ತೀವಿ ಅಂತ. ನಮ್ಗೆ ಕಾರ್ ಸಿಕ್ಕಾದ್ಮೇಲೆ ಬಂದು ಇಲ್ಲಿ ದೇವ್ರಿಗೆ 5,000 ರೂಪಾಯಿ ಉಂಡಿಗೆ ಹಾಕಿ ಪೂಜೆ ಮಾಡಿಸಿದ್ವಿ. ಅಮ್ಮ ಸಂಗೀತನವರು ಗಂಡನ ಮನೆಯಿಂದ ತಾಯಿ ಮನೆಗೆ ಹೋಗೋರೆ, ಮತ್ತೆ ಬಂದು ಸಂಸಾರ ಮಾಡ್ತಾರ, ಅನ್ಯೋನ್ಯವಾಗಿ ಇರ್ತಾರ. ಬಲಕ್ ಕೊಡ, ಇಲ್ಲ ಅಡ್ಕೊಡಮ್ಮ. ಏಪ್ರಿಲ್ 5th ಬಂದ್ವಿ ಅಂಡ್ ಡೇ ಬಿಫೋರ್ ಎಸ್ಟರ್ಡೇ ಬಂದ್ವಿ. 10th ಬಂದ್ವಿ. ಇವತ್ತು 3rd ವೀಕ್ಗೋಸ್ಕರ ಕಾಯಿ ಕಟ್ಟಕ್ ಬಂದ್ವಿ. ಕಟ್ಟಿದೀವಿ ನಾವು, ನಮ್ಮಮ್ಮ, ನಾನು, ತಾತ ಕಟ್ಟಿದ್ವಿ. 3 ಜನ ಕಟ್ಟಿದ್ವಿ. ಏನಕ್ಕಂತ ಹೇಳ್ಬಾರ್ದಲ್ವಾ, ಇಂಪ್ರೂವ್ಮೆಂಟ್ ಅಂದ್ರೆ ಸ್ವಲ್ಪ ದೊಡ್ಡ ಅವ್ರಿಗೆ ನಾವ್ ಅನ್ಕೊಂಡಿರೋ ಸ್ವಲ್ಪ ದೊಡ್ಡ ಅಂತಲ್ಲ, ಅಮ್ಮಗ್ ಸಣ್ಣದೇ, ಬಟ್ ನಮಗ್ ದೊಡ್ಡದು. ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಮದ್ವೆಗೋಸ್ಕರ ಅನ್ಕೊಂಡಿರೋದಲ್ವಾ, ಸೊ ಟೈಮ್. ನಾವಿದು ಬಂದು ವಿಸಿಟ್ ಮಾಡಿದೀವಿ ಅಂಡ್ ಹರಿಕೆ ಕಟ್ಟಿದ್ವಿ. ಫಸ್ಟ್ ಟೈಮ್, 3rd ಟೈಮ್ ಬರ್ತಾ ಇರೋದು. ಅಮ್ಮ ನೋಡಕ್ ಲೈಕ್ ನಂಬಿಕೆ ಇದೆ, ಸೊ ಬಂದ್ವಿ ಅಷ್ಟೇ. ಎಲ್ಲರಿಗೂ ಆಗಿದೆ, ಆಗ್ತಾ ಇದೆ ಅಲ್ವಾ. ಈಗ ನಾವು ಹೋಗೋಣ ನಂಬಿಕೆಯಿಂದ ಬಂದ್ವಿ. ನಮ್ ನಂಬಿಕೆ ಅದು. ನಂಬಿಕೆಯಿಂದ ಬನ್ನಿ, ಆಗತ್ತೆ. ಕಟ್ಟಿದ್ವಿ. ಏನ್ ಮಾಡ್ತಾರಂದ್ರೆ, ಇಷ್ಟೊಂದ್ ಜನ ನಾವು ಕೊಡೋದು ಎಷ್ಟು 200 ಕೊಡ್ತೀವಿ ಕಾಯಿಗೆ. ಬರೋ ಜನ ಇಷ್ಟೊಂದ್ ಜನ ಬರ್ತಾರೆ, ಊಟ ಅನ್ನದಾನ ಮಾಡ್ತಾ ಇದಾರೆ. ಅದು ಅಮ್ಮಂದು ವಿಗ್ರಹ ಕಟ್ತಾ ಇದಾರಲ್ವಾ, ವೇಸ್ಟ್ಗಂತ ಏನು ಮಾಡ್ತಾ ಇಲ್ಲ. ಏನೋ ವೇಸ್ಟ್ಗೆ ಹೋಗ್ತಾ ಇದೆ ಅಂತಂದ್ರೆ, ಅಯ್ಯೋ ಕಟ್ಟಿದೀವಿ, ದುಡ್ಡು ವೇಸ್ಟ್ ಆಗ್ತಾ ಇದೆ, ನಾವು ವೇಸ್ಟ್ ಆಗುತ್ತೆ ಅಂತ ಅನ್ಕೋಬಹುದು. ಅಮ್ಮನ ನಂಬಿಕೆಯಿಂದ ಕಾಯಿ ಕಟ್ತಾ ಇದೀವಿ, ಅನ್ನದಾನಕ್ಕೆ ಬರ್ತಾ ಇದೆ, ಅಮ್ಮಂದು ವಿಗ್ರಹ ಆಗ್ತಾ ಇದೆ ಅಲ್ವಾ, ನಂಬಿಕೆ ಅಷ್ಟೇ. ಅಷ್ಟೇ. ಊಟ ನಾವೇನ್ ಬೇರೆ ಕಡೆ ಹೋಗಿ ಅನ್ನದಾನ ಮಾಡಕ್ ಆಗಲ್ಲ. ಅದೇನೋ ಇಲ್ಲೇ ಕೊಡ್ತಾ ಇದೀವಿ, ಇಲ್ಲೇ ಅನ್ನದಾನ ಆಗ್ತಾ ಇದೆ. ನಮ್ಮ ಹೆಸರಿಂದ ಆಗ್ತಾ ಇಲ್ಲ, ಡೈರೆಕ್ಟ್ ಆಗಿ ಆಗ್ತಿಲ್ಲ. ಅಟ್ಲೀಸ್ಟ್ ಹೆಂಗೊಂದು ಊಟ ಅನ್ನದಾನಾಗ ಆಗ್ತಾ ಇದೆ ಅಲ್ವಾ, ಅದೇ ದೊಡ್ಡದು. ನಮ್ಮ ಸೊಸೆಗೆ ಮಕ್ಳಿಲ್ಲ ಅಂದ್ಬಿಟ್ಟು ಅವಳು ಹರಕೆ ಮಾಡ್ಕೊಂಡಿದ್ದಾಳೆ. ಅವರು ಅಕ್ಕಿ ಮುಟ್ಟೆ ಎಲ್ಲ ತಗೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದಾರೆ. ಅಮ್ಮನೂ ಸತ್ಯ ಅಂತ 3 ಸಾರಿ ಬಂದು ಹೋಗಿದ್ದಾರೆ. ಇದು ನಮ್ಮದು 4ನೇ ಸಾರಿ. ತುಂಬ ಅಮ್ಮನು ಪವಾಡ ಅಂತ ಇದು ಮಾಡಿದ್ದಾರೆ. ನಮಗೆ ಕಾಲು ಅದೇ ಹಿಂದಿ ಕಾಲ್ನ ಸಯಾಟಿಕ್ ಆಗಿತ್ತು. ಅಮ್ಮನ ಬೇಡ್ಕೊಂಡ್ಮೇಲೆ ನನಗೂ ಸ್ವಲ್ಪ ಗುಣ ಇದಾಯಿತು. ನಂಬಿಕೆಯಿಂದ ಬರ್ತಾ ಇದ್ದೀವಿ ಸರ್ ನಾವು. ನಮ್ಮ ಮಕ್ಕಳು ಮಾಡಿದ್ದಾರೆ 3 ಸಲ. ನಮಗೆ ನಂಬಿಕೆ ಅಂತ ನಾವು ಇವ್ರು ನೋಡಿ, ಇವರು ಡಾಕ್ಟ್ರ್ ಹೆಂಡ್ತಿ ಬೆಂಗಳೂರು ಚಿಕ್ಕಬಳ್ಳಾಪುರ, ಇವರು ನಮ್ಮ ಸೊಸೆ. ನಾವೇ ಕರ್ಕೊಂಬಂದೀವಿ, ಬಾಮ್ಮ ಅಮ್ಮನ ನೋಡಿರಿ ಅಂತ ಇವತ್ತು ಕರ್ಕೊಂಬಂದಿದ್ದೀವಿ. ತುಂಬ ಅಮ್ಮನ ನಮಗೆ ಸಂತೋಷ. ವಾರ ಬರೋಣ ಅಂತ. ನನಗೂ ಕಾಲು ಗುಣ ಆಯಿತು, ಅದಕ್ಕೋಸ್ಕರ ಬರ್ತಾ ಇದ್ದೀವಿ ಸರ್ ನಾವು.